ಯೋಗರಾಜ್ ಭಟ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಷ್ಟೋ ತನಕ ಅವ್ರ ಸಿನಿಮಾ ಲೈಫ್ ಬಗ್ಗೆ, ಅವರ ಇಂಟ್ರೆಸ್ಟ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಈಗ ಅವ್ರ ಪರ್ಸ್ನಲ್ ಲೈಫ್ಗಳ ಬಗ್ಗೆ, ಅವರ ರೊಮ್ಯಾಂಟಿಕ್ ಲೈಫ್ ಬಗ್ಗೆ, ಪ್ರೀತಿಯ ಬಗ್ಗೆ ಎಲ್ಲ ಇನ್ನಷ್ಟು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಸರ್ಪ್ರೈಸ್ ಕೊಡ್ತೀವಿ ಅವ್ರಿಗೆ. ಎಲ್ಲರೂ ಸೈಲೆಂಟಾಗಿ. ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ कि जैसे तुझको बनाया गया है मेरे लिए, कि जैसे तुझको बनाया गया है मेरे लिए. तू अब से पहले सितारों में बस रही थी कहीं, तू अब से पहले सितारों बस रही थी कहीं. ಈ ಹಾಡು ಕೇಳಿದ್ರೆ ನಿಮ್ಗೆ ಯಾರು ನೆನಪಾಗ್ತಾರೆ ಸರ್? ಸಾಹಿರ್, ಮುಖೇಶ್ ಚಂದ್ರ ಮಾಥುರ್. ಮತ್ತು ಮುಖೇಶ್ ಚಂದ್ರ ಮಾಥುರ್ನ ನೀವು ಮಧ್ಯರಾತ್ರಿ ಮುರುಕಲ್ ರೇಡಿಯೋದಲ್ಲಿ ಕೇಳಿಸ್ಕೊಳ್ಳೋ ಸುಖ ಬೇರೆ. ಮತ್ತು ಸಾರ್ವಕಾಲಿಕ ಶೋಮ್ಯಾನ್ ರಾಜ್ ಕಪೂರ್ ನೆನಪಾಗ್ತಾರೆ. ಅದು ನನ್ನ ಬದುಕಲ್ಲಿ ತುಂಬ ಆಟ ಆಡಿದ ಹಾಡೋದು. ಈಗ ನಿಮ್ಗೆ ಯಾರು ಹೇಳೋಣ ಅನ್ಸುತ್ತೆ ಆ ಸಾಂಗನ್ನು? ಯಾರು ಹೇಳೋಣ ಅನ್ಸುತ್ತೆ? ಅದು ನನ್ನ ಒಳಗಡೆ ಇರೋ ಒಬ್ಬ ಕಾವ್ಯ ಕನ್ನಿಕೆ ತುಂಬ ಜೋರಾಗಿ ನನ್ನ ತಲೆ ಮೇಲೆ ಹೊಡೆಯೋ ಹಾಡೋದು. ಬೇರೆಯವ್ರ ಹೆಸರಂತೂ ಹೇಳೋ ಹಂಗಿಲ್ಲ, ಮನೇಲಿ ಹೊಡ್ತಾ ಬೀಳುತ್ತೆ. ನಿಮ್ಮ ಧ್ವನಿಲಿ ಕೇಳ್ಬೋದು ಒಂದೆರಡು ಸಾಲ. ಅದರ ಅಲ್ಲಿ ಅಮಿತಾಬ್ ಇಂಟರ್ಪ್ರಿಟೇಷನ್ ಕೂಡ ನನಗೆ ತುಂಬ ಇಷ್ಟ. ಕಭಿ ಕಭಿ ಮೇರೆ ದಿಲ್ ಮೇ ಅಂತ ಅವ್ರು ಹೇಳ್ತಾರಲ್ಲ, ಅದು ಕೂಡ ಬಹಳ ಅಂದರೆ ಬಹಳ ಇಷ್ಟ ಅದು ನನಗೆ. ಮತ್ತು ಕೊನೆಯ ಸ್ಟಾಂಜ ತುಂಬ ಚೆನ್ನಾಗಿದೆ ಅದರಲ್ಲಿ. ಹಾಡ್ಬಿಡಿ. ಮೈ ಜಾನ್ತಾ ಹೂಂ ಕಿ ತು ಗೈರ್ ಹೈ ಮಗರ್ ಯೂಂ ಹಿ ಅಂತ ಎಂಡ್ ಮಾಡ್ತಾರೆ ಅದನ್ನ. ಇದು ಈ ಹಾಡಿಗೂ ರಾಜ್ ಕಪೂರ್ ಅವರಿಗೂ ಸಂಬಂಧ ಇಲ್ಲ, ಬಟ್ ನನಗೆ ತುಂಬ ಸತಿ ರಾಜ್ ಕಪೂರ್ ಇರಬೇಕಿತ್ತು ಈ ಹಾಡಲ್ಲಿ ಅಂತ ಅನಿಸುತ್ತೆ. ಯಾಕೆ ಅನಿಸುತ್ತೆ ನನಗೂ ಗೊತ್ತಿಲ್ಲ. ಈ ಹಾಡಿನ ನಾಯಕ ಬೇರೆ, ಬಟ್ ರಾಜ್ ಕಪೂರಿಗೆ ಇರಬೇಕಿತ್ತು, ರಾಜ್ ಕಪೂರ್ಗೆ ಇರಬೇಕಿತ್ತು ಅಂದ್ಕೊಂಡು ನನ್ನ ಮನಸ್ಸಲ್ಲೇ ಅದನ್ನು ರಾಜ್ ಕಪೂರ್ ಮೇಲೆ ಆರೋಪಿಸ್ಬಿಟ್ಟಿದ್ದೀನಿ. ನಿಮ್ಮೊಳಗಿನ ಡೈರೆಕ್ಟರ್ ವರ್ಕ್ ಮಾಡುತ್ತೇನೋ ಅಂತ. ಅದಕ್ಕೆ ಗೊತ್ತಿಲ್ಲ. ಹಾಡಿಗೆ ತುಂಬ ಇಷ್ಟನಾ ಹಾಗಾದ್ರೆ? ಹೌದು, ಆತನ ಒದ್ದಾಟಗಳು ಬಹಳ ಇಷ್ಟ ನನಗೆ. ತುಂಬ ಅಂದರೆ ತುಂಬ ಸಿನಿಮಾದಲ್ಲಿ ಏನೇನೋ ಮಾಡಿದವರು ಅವರು. ನಾವೆಲ್ಲ ಏನು ಆ ಮಟ್ಟದ ಮಾಡ್ತೀವಿ ಅಂತ ಕಲ್ಪನೆ ಕೂಡ ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಂಥದ್ದೆಲ್ಲ ಹಿರಿಯರು ಮಾಡಿಟ್ಟು ಹೋಗಿದ್ದಾರೆ. ಈ ಹಾಡು ನಮ್ಮ ಯಾವತ್ತಿಗೂ ನಮಗೆ ಖಾಲಿ ಆಗದಿರುವಂಥ ಒಂದು ಮ್ಯೂಸಿಕಲ್ ಜರ್ನಿನ ಶುರು ಮಾಡಿಸಿದ ಹಾಡು. ಥ್ಯಾಂಕ್ ಯು ಸೋ ಮಚ್. ಅದು ಯಾರು ಹೇಳಿದ್ರು ಗೊತ್ತಿಲ್ಲ, ನಿಮಗೆ ಪ್ಲೇ ಮಾಡಿದ್ದು. ಒಂದೆರಡು ಸಾಲಂತೂ ಆಗಲೇಬೇಕು, ಇವಾಗ ಹಾಡಬೇಕು. ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ कि जैसे तू मुझे चाहेगी उम्र भर यूं ही, उठेगी मेरी तरफ प्यार की नजर यूं ही, मैं जानता हूँ कि तू गैर है मगर यूं ही. ವಾಹ್, ಸೂಪರ್, ರಿಯಲಿ. ಸೊ ಈ ರೀತಿ ನೀವು ಯಾವಾಗಲಾದ್ರೂ ಎಕ್ಸ್ಪ್ರೆಸ್ ಮಾಡಿದ್ದೀರಾ ನಿಮ್ಮ ಲವ್ನ? ಇಲ್ಲ, ಸಾಹಸ ಮಾಡೇ ಇಲ್ವಾ? ಕಾಲೇಜ್ ಡೇಸಲ್ಲಂತೂ ಒಳ್ಳೆ ಸ್ಟೂಡೆಂಟ್ ಅಲ್ಲ ಅಂತ ಕೇಳಿದ್ದೀನಿ. ಇವತ್ತೆಲ್ಲ ಹೊಡ್ಕೊಂಡಿರ್ತಿದ್ವಿ ತುಂಬ ಅಂತ. ಆ ಟೈಮಲ್ಲಿ ಯಾರಾದರೂ ಇಷ್ಟ ಆಗಿದ್ರಾ? ಮಾಧುರಿ ದೀಕ್ಷಿತ್ ಆಗಿದ್ಲು. ಅವರು ಜಸ್ಟ್ ಮಿಸ್ ಆದ್ರಾ? ನಮ್ಮ ಹೈಸ್ಕೂಲು ಮತ್ತು ಯಮುನದ ದಿನಗಳನ್ನು ಮಾಧುರಿ ಮತ್ತು ಅನುರಾಧ ಅವರು, ಜಯಮಾಲಿನಿ ಅವರು ತಿಂದಾಕ್ಬಿಟ್ರು. ಯಾರಿಗೆ ಹಾಡು ಹೇಳೋದು ಗೊತ್ತಾಗದೆ ಸುಮ್ಮನೆ ಆಗ್ಬಿಟ್ರು. ಅಟ್ಲೀಸ್ಟ್ ಒಬ್ಬರನ್ನ ನೋಡಿನೂ ಈ ರೀತಿ ಹಾಡಬೇಕು ಅಂತ ಅನಿಸ್ಲೇ ಇಲ್ವಾ? ಅನಿಸ್ಲೇ ಸುಳ್ಳು ಹೇಳ್ತಿದ್ರ? ಆ ಹಾಡಲ್ಲಿರುವಂಥ ಏ ಹೋಂಠ ಅವ್ರು ಏ ಬಾಹೆ ಮೇರಿ ಅಮಾನತ್ ಹೈ ಅಂತ ಹೇಳೋಂಥ ಒಂದು ಹುಡುಗಿ ಭೂಮಿಲಿ ಇಲ್ವೇ ಇಲ್ಲ. ಅದು ಸಾಹಿರ್ ಮಾತ್ರ ನೋಡಿರಬಹುದು, ನಾವು ನೋಡೋಕ್ಕಾಗೋದಿಲ್ಲ. ಬೈ ಚಾನ್ಸ್ ಮಾಧುರಿ ನಿಮ್ಮ ಎದುರಿಗೆ ಬಂದಿದ್ರೆ ನೀವೇನು ಅವಳಿಗೂ ಸೂಟ್ ಆಗಲ್ಲ ಈ ಹಾಡು. ನಿಮ್ಮ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ರೊಮ್ಯಾಂಟಿಕ್ ಸಾಂಗ್ನ ಹೆಸರು ಪೂರ್ತಿಯಿಂದ ಹೇಳ್ಬೋದು, ಪ್ರತಿಯೊಂದು ಕೂಡ ಆ ಹಾಡುಗಳಲ್ಲಿ ನಾವು ಕೇಳಿದಾಗ ಇದು ನಮ್ಮ ಡೈಲಿ ಲೈಫಲ್ಲಿ ನಾವು ಅಂದ್ಕೊಳ್ಳೋದೇ ಅಲ್ವಾ, ಅಥವಾ ಇದು ನಾರ್ಮಲ್ ಅಲ್ವಾ ಅನಿಸುತ್ತೆ. ಆದರೆ ಆ ಹಾಡು ಕೇಳಿದಾಗ ಸಿಗೋ ಫೀಲೇ ಬೇರೆ.
ಸೊ ಈ ಹಾಡುಗಳನ್ನು ಹೇಗೆ ಬರೀತೀರಾ ನೀವು? ಅದು ಗೊತ್ತಿಲ್ಲ ನನಗೆ. ಆ ಹಾಡಲ್ಲೂ ಒಂದೊಂದು ಸತಿ ತಲೆಗೇಟಾದಂಗೆ ಬರೀತೀನಿ. ಅದು ಆ ಹಾಡು ಏನೇ ಬರೆದ್ರು ಜಯಂತ್ಗೆ ಫೋನ್ ಹೋಗೋದು, ಜಯಂತ್ ಕಾಯ್ಕಿಣಿ. ತಲೆಗೆ ಯಾರು ಏಟ್ ಹಾಕ್ತಾರೆ ಅಂತ ಅವಾಗ ನಿಮಗೆ? ಇಲ್ಲ, ಅದು ತುಂಬ ಮಜಾ ಸಿಗುತ್ತೆ ಈ ಮೆಲಡಿಗಳು ಬರೆಯೋದು ಅಥವಾ ಮಾಧುರ್ಯ ಅಂತ ಏನಿದೆ ಅದನ್ನು ಬರೀಬೇಕಾದ್ರೆ ಅದ್ರ ಗ್ರೂನೇ ಬೇರೆ ಇರುತ್ತೆ, ಅದರ ಮೆಂಟಲ್ ಪ್ರಿಪ್ರೇಷನ್ ಬೇರೆ ಇರುತ್ತೆ. ಆಮೇಲೆ ಅಲ್ಲಿ ಎಲ್ಲೋ ಒಂದು ಆ್ಯಂಗಲಲ್ಲಿ ನಾವು ತುಂಬ ಒಳ್ಳೆಯವರು ಯಾಕೆ ಬದುಕನ್ನು ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೋತೀವಿ ಅಂತ ಅನಿಸುತ್ತೆ. ಅದೇ ನಾವು ಬರಿಬೇಕಾದ್ರೆ ಈಗ ಚಂದುಟಿಯ ಪಕ್ಕದಲ್ಲಿ ಅದನ್ನು ಹಾಡಲಿ ಬರೆದಿದ್ದೊಂದು 3/4 ಗಂಟೆ ಇರಬಹುದು. ಅದು ಯಾಕೆ ಬರುತ್ತೆ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಈಗ ಕೆಲವರು ಹೇಗಿರ್ತಾರೆ ಅಂದರೆ ಪ್ರಕೃತಿ ಮಡ್ಲಲ್ಲಿ ಕೂತ್ಕೊಂಡು ಬರೆದ್ರೆ ನನಗೆ ಇನ್ಸ್ಪಿರೇಷನ್ ಬರುತ್ತೆ, ಅಥವಾ ಇವಾಗ ಸುಮ್ಮನೆ ಕೂತ್ಕೊಂಡು ಒಬ್ಬರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನನಗೆ ಅದರಿಂದ ಇನ್ಸ್ಪಿರೇಷನ್ ಬರುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಆ ರೀತಿ ಇನ್ಸ್ಪಿರೇಷನ್ಸ್ ಅಥವಾ ನಾನು ಇಂಥ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಬರೆದ್ರೆ ನಂಗೆ ತುಂಬ ಚೆನ್ನಾಗಿ ಬರಿತೀನಿ, ಆ ಥರ ಏನಾದರೂ ಇದೆಯಾ ಭಟ್ರಿಗೆ? ನಾಳೆ ಶೂಟಿಂಗ್ ಅನ್ಬೇಕು, ಬೇರೆ ಯಾವುದು ಇನ್ಸ್ಪೈರ್ ಮಾಡಲ್ಲ. ಮಾತ್ರ ಇವತ್ತು ಓದಬೇಕು. ಹೌದು, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದೆ, ನೀವು ಹೆಂಗ್ರಿ ಓದೋದು? ಸಾಧ್ಯ ಇಲ್ಲ. ಹಂಗೆಲ್ಲ ಮೊದಲೇ ಓದೋ ವಿದ್ಯಾರ್ಥಿ ಅಲ್ಲ ನಾನು. ಯುದ್ಧದ ಟೈಮಲ್ಲಿ ಶಸ್ತ್ರಾಭ್ಯಾಸ ಹತ್ರ ಮರ್ತೋಗೋದು, ನಾನು ಮಸ್ಕೊಂಡು ಹೋಗಲ್ಲ. ನೋಡೋಣ ಯುದ್ಧದಲ್ಲಿ ಏನಾಗುತ್ತೋ ಅಂತ. ಬಟ್ ಗಡಿಬಿಡಿಯಲ್ಲಿ ಬರೆದಂಥ ಹಾಡುಗಳು ಅಷ್ಟು ಗಲಾಟೆ ಎಬ್ಸ್ತವಲ್ಲ, ಅದು ಹೆಂಗೆ ಅಂತ? ಅದು ಪೂರ್ಣ ಪ್ರಮಾಣದ ಕವಿ ಅಲ್ಲ. ನಂದೊಂದು ಅಡ್ವಾಂಟೇಜ್ ಏನಂದರೆ ನಾನು ಕೇಳುಗಾನೆ ಬರ್ದಂಗಿರುತ್ತೆ, ಅಥವಾ ಬರಿತಿದ್ನಲ್ಲ ಈ ಹಾಡು ಅನ್ನೋ ಥರ. ಅಲ್ಲೇ ಈ ಹೆಣ್ಮಕ್ಳನ್ನ ಹೊಗಳೋದು ಅಥವಾ ಹೆಣ್ಮಕ್ಳಿಗೆ ತುಂಬ ಮಧುರವಾಗಿದೆ ಇದು ಅನಿಸೋದು ಹೆಣ್ಮಕ್ಳೇ ಬರ್ದಂಗಿರುತ್ತೆ. ಹಂಗಾಗಕ್ಕೆ ಹೋಗಿ ಅದು ಈ ಅಡ್ಕಸ್ಬಿ ಏನೇ ಮಾಡಿದರೂ ವರ್ಕ್ ಆಗಿಬಿಡುತ್ತೆ ಒಂದು ಹೊತ್ತಲ್ಲಿ ಅನ್ನೋ ಥರ ಆಗಿರೋ ಗೀತರಚನೆಗಳು. ಗೊತ್ತಿಲ್ಲ, ಅದು ತುಂಬ ದಿವಸ ನಡೀತಾ ಇಲ್ಲ, ನಮಗೂ ಗೊತ್ತಿಲ್ಲ. ಒಂದು ಪಾರ್ಶಲಿಟಿ ಮಾಡ್ತೀರಾ ನೀವು ತುಂಬ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮುಲಾಮು ಅಂತೀರ, ಹುಡುಗಿರು ಎಲ್ಲಿ ಹೋಗೋಣ ದಿಗಂತನ್ ಕರ್ಕೊಂಬಂದು. ಹುಡುಗರು ಬೇಕು ಕುರಿಯ ಮರಿತರ. ನಾವು ಯಾವತ್ತೂ ಪಕ್ಷಪಾತ ಮಾಡೋದಿಲ್ಲ. ಹಾಗಂದ್ರೆ ಹುಡುಗಿರು ಅನ್ಕೊಳ್ಳೋದೇ ಹಾಗ, ಎಲ್ಲ ಹುಡುಗರೆಲ್ಲ ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ನಾವು ಅಷ್ಟೊಂದು ರೂಢ? ಹಾಗಾದ್ರೆ ನಾನಗುವ ಮೊದಲೇ ನಾವೇನಾದ್ರೂ ಕ್ಲಾಸ್ ತಗೊಂಡ್ಬಿಟ್ರೆ ಈಗ ಜೋರಾಗಿ 6 ಜನ ಸೇರ್ಕೊಂಡು ಅಂತ ಅದು ಹಾಡಿ ಚೆನ್ನಾಗಿ ಹಾಡ್ತಿದ್ರಿ. ನಮ್ಮೆಲ್ಲರ ಫೇವ್ರೆಟ್ ಸಾಂಗ್ ಅದು. ನೀವು ಹಾಡ್ಬಿಟ್ರೆ ನಮಗೆ ಅದೇ ಖುಷಿ. ಗಂಡಸ್ರು ಹೇಳಂಗೆ ಇಲ್ಲ, ಅದು ಕಾಪಿ ರೇಟ್ ಎಲ್ಲ ಹೆಣ್ಮಕ್ಳಿಗೆ ಕೊಡ್ತೀವಿ. ನೀವೇ ಕಿತ್ತಾಡ್ಕೊಂಡು ಯಾರೊಬ್ರು ಕಂಠ ಚೆನ್ನಾಗಿರೋರು ಹಾಡಿದ್ರೆ ಕೇಳ್ಬೋದಪ್ಪ. ಹಾಡಕ್ಕಿಂತ ಬೆಟರು ಗಿಫ್ಟ್ ಕೊಟ್ರೆ ಚೆನ್ನಾಗಿರುತ್ತೆ. ತುಂಬಾ ಇಷ್ಟವಾಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ತೆಗೆದು ನೋಡ್ಬೇಕಿದ್ನು. ತೆಗೆದು ನೋಡಿದೆ ಏನಿರುತ್ತೆ ಅಂತ ಆರಾಮ್ಸೆ ಗೆಸ್ ಮಾಡ್ಬೋದು ಇದನ್ನ. ಸೊ ಗಿಫ್ಟ್ಗಳು ನಿಮ್ಗೆ ಬರ್ತಿದ್ವಾ ಕಾಲೇಜ್ ಡೇಸಲ್ಲಿ ಏನಾದರೂ? ಇಲ್ವಾ? ನೀವು ಕೊಡ್ತಿದ್ರಾ? ಇಲ್ಲ, ಎರಡೂ ಇಲ್ಲ. ಎರಡು ನಮ್ಗೆ ಕನಸಾದ್ರೂ ಇತ್ತಾ ಕೊಡಬೇಕು ಅಥವಾ ತಗೋಬೇಕು, ಎರಡರಲ್ಲೂ ಒಂದು? ಮಾಧುರಿ ದೀಕ್ಷಿತ್ ಸಿಕ್ಕಿಲ್ಲ. ಜಗಜಿತ್, ಇವರಿಬ್ಬರು ನಮ್ಮ ಬದುಕನ್ನು ತುಂಬ ಆಳಿದವರು. ಥ್ಯಾಂಕ್ ಯು ಸೋ ಮಚ್. ಇದನ್ನ ಒಂದು ಹಾಡಿನಲ್ಲೂ ಹೇಳ್ಬೋದಲ್ವಾ? ಹಾಡ್ಬಿಡಿ. न था कुछ तो खुदा था, कुछ न होता तो खुदा होता, डूबो या मुझको होने में, न होता मैं तो क्या होता, न होता मैं तो क्या होता ಅಂತ ಒಂದು ಬರುತ್ತೆ. ಡುಬೋಯ ಮುಚ್ಕೋ ಹೋನೆ ಮೇನ ಹೋತಾ ಮೈ ತೋ ಕ್ಯಾ ಹೋತಾ, ನಾನು ಇಲ್ಲ ಅಂದರೆ ಏನಾಗ್ತಿತ್ತು ಅನ್ನೋ ಒಂದು ರಚನೆ ಆಗಿದ್ದು. ಅದು ಹುಯಿ ಮುದ್ದತ್ಗೆ ಗಾಲಿಬ್ ಮರ್ ಗಯ ಪರ್ ಯಾದ ಆತಾ ಹೈ ಅಂತೆಲ್ಲ ಬರೆದಿದ್ದಾರೆ ಅದರಲ್ಲಿ. ಅವರನ್ನು ತುಂಬ ಅರ್ಥಪೂರ್ಣವಾಗಿ ಹಾಡಿದ್ದು ಜಗಜಿತ್ ಸಿಂಗ್ ಅವರು. ಥ್ಯಾಂಕ್ ಯು. ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀರಿ. ಮತ್ತು ಇವರು ಪ್ರೇಮ ಸಂಬಂಧಿ ಭಾವಗಳನ್ನು ಧ್ವನಿಯಲ್ಲಿ ಒಕ್ಕಿಸಿದ ಮಹಾನ್ ಗಾಯಕ ರಾಜ್ಕುಮಾರ್ ಅವರಿಗೂ ತುಂಬ ಇಷ್ಟ ಇವರು. ಮತ್ತು ರಾಜ್ಕುಮಾರ್ ಕಂಠನ ತುಂಬ ಇಷ್ಟಪಟ್ಟ ಉತ್ತರಾದಿ ಗಾಯಕ
ಗಜಲ್ಸ್ಗಳು ಒಟ್ಟಲ್ಲಿ ತುಂಬ ಗುಲಾಮ್ ಅಲಿ ಹೌದು. ಯೋಗರಾಜ್ ಭಟ್ ಅವರಿಗೆ ಗಜಲ್ಸ್ಗಳಂದರೆ ತುಂಬ ಇಷ್ಟ ಅಂತಾಯಿತು. ಹುಡುಗರಿಗೆ ಈ ಗಜಲ್ಸ್ಗಳು ಇಷ್ಟ ಆಗೋದು ಸಾಮಾನ್ಯವಾಗಿ ಲವ್ ಫೇಲ್ಯೂರ್ ಆದಾಗ ಕುಡಿಯೋದು ಕಲಿತಾರೆ, ಸಿಗರೇಟ್ ಸೇರ್ತಾರೆ, ಗಜಲ್ಗಳನ್ನು ಕೇಳ್ತಾರೆ. ಅಂಥದ್ದೇನಾದರೂ ಆಗಿತ್ತಾ ಯೋಗರಾಜ್ ಭಟ್ ಅವರ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.